ಹಾಯ್! ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮ್ಗೆ ಸ್ವಾಗತ. ಜೂನ್ 8ರ ಮಾರ್ಕೆಟ್ ಅಪ್ಡೇಟ್‌ನ ಅಬ್ಸರ್ವ್ ಮಾಡೋದಾದ್ರೆ, ಇವತ್ತು ಕೂಡ ಮಾರ್ಕೆಟ್‌ನಲ್ಲಿ ಸಾಕಷ್ಟು ವೀಕ್‌ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 1% ಗೂ ಹೆಚ್ಚಾಗಿ ಕರೆಕ್ಟ್ ಆಯ್ತು. 243 ಪಾಯಿಂಟ್‌ಗಳ ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 23,100ರ ಅರೌಂಡ್ ಅಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತಿದೆ. ಸೆನ್ಸೆಕ್ಸ್‌ನಲ್ಲಿ ಕೂಡ ಆಲ್ಮೋಸ್ಟ್ 1% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಶುಕ್ರವಾರದ ದಿನ ಪಾಸಿಟಿವ್ ಆಗಿತ್ತು. ಆರ್‌ಬಿಐ ಕೆಲವೊಂದಿಷ್ಟು ಮೆಜರ್ಸ್‌ಗಳನ್ನ ತಗೊಂಡಿದ್ರು. ಅದು ಬ್ಯಾಂಕಿಂಗ್ ಸೆಕ್ಟರ್‌ನ ಸ್ಟಾಕ್‌ಗಳಿಗೆ ಪಾಸಿಟಿವ್ ಆಗುತ್ತೆ ಅನ್ನುವಂತ ಒಂದು ಹೋಪ್ ಇತ್ತು. ಬಟ್ ಇವತ್ತು ಗ್ಲೋಬಲ್ ಅನ್ಸರ್ಟನಿಟೀಸ್ ಇಂದ ಬ್ಯಾಂಕಿಂಗ್ ಸೆಕ್ಟರ್‌ನ ಸ್ಟಾಕ್‌ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಐಟಿ ಸೆಕ್ಟರ್ ಸ್ಲೋ ಆಗಿ ರಿಕವರ್ ಆಗ್ತಿತ್ತು. ಬಟ್ ಮತ್ತೆ ಈಗ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ ಐಟಿ ಇಂಡೆಕ್ಸ್‌ನಲ್ಲಿ 1.2% ನ ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ ಆಟೋ ಇಂಡೆಕ್ಸ್‌ನಲ್ಲಿ ಕೂಡ ಆಲ್ಮೋಸ್ಟ್ 2% ನಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಆಟೋ ಸೆಕ್ಟರ್‌ನ ಸ್ಟಾಕ್‌ಗಳು ಕೂಡ ವೀಕ್ ಆಗಿ ಟ್ರೇಡ್ ಆಗಿದೆ. ಸೊ ಈ ಒಂದು ವೀಕ್ನೆಸ್‌ಗೆ ಕಾರಣ ಇರಾನ್ ಮತ್ತೆ ಇಸ್ರೇಲ್‌ನ ನಡುವೆ ಮತ್ತೆ ಮಿಸೈಲ್ ಅಟ್ಯಾಕ್ ಸ್ಟಾರ್ಟ್ ಆಗಿದೆ. ಸೊ ವೀಕೆಂಡ್‌ನಲ್ಲಿ ಈ ಒಂದು ಡೆವಲಪ್‌ಮೆಂಟ್ ನೋಡೋದಕ್ಕೆ ಸಿಕ್ತು. ಸೊ ಎರಡೂ ಕಡೆಗಳಿಂದ ಬ್ಯಾಲಿಸ್ಟಿಕ್ ಮಿಸೈಲ್ ಅಟ್ಯಾಕ್ ಸ್ಟಾರ್ಟ್ ಆಗಿದೆ. ಹಾಗೆ ಇರಾನ್ ಮಧ್ಯಪ್ರಾಂತ್ಯದಲ್ಲಿ ಅಂದ್ರೆ ಮಿಡಲ್ ಈಸ್ಟ್‌ನಲ್ಲಿ ಸಾಕಷ್ಟು ಯುಎಸ್ ಬೇಸಸ್‌ಗಳನ್ನ ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿದ್ದಾರೆ. ಸೊ ಇನ್ನೇನು ಯುಎಸ್ ಮತ್ತೆ ಇರಾನ್‌ನ ನಡುವೆ ಮಾತುಕತೆ ಸಕ್ಸಸ್‌ಫುಲ್ ಆಗಿ ಈ ಒಂದು ವಾರ್ ಪರ್ಮನೆಂಟ್ ಆಗಿ ಎಂಡ್ ಆಗುತ್ತೆ ಅನ್ನುವಂತ ಎಕ್ಸ್‌ಪೆಕ್ಟೇಷನ್ ಇತ್ತು. ಅದರ ಮಧ್ಯದಲ್ಲೇ ಅಟ್ಯಾಕ್ಸ್ ಮತ್ತೆ ಸ್ಟಾರ್ಟ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ಕನ್ಸರ್ನಿಂಗ್ ವಿಷಯ ಆಗಿರುತ್ತೆ. ಸೊ ಟ್ರಂಪ್ ಇರಾನ್ ಮತ್ತೆ ಇಸ್ರೇಲ್ ಇಬ್ರಿಗೂ ಕೂಡ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಟ್ಯಾಕ್ಸ್ ಅನ್ನ ಸ್ಟಾಪ್ ಮಾಡಿ ಅಂತ. ಬಟ್ ಒಂದು ಕಡೆಯಿಂದ ಅಟ್ಯಾಕ್ ಆಗ್ತಿದೆ ಅಂದಾಗ ಇನ್ನೊಬ್ರು ಕೂಡ ರಿಟಾಲಿಯೇಟ್ ಮಾಡೇ ಮಾಡ್ತಾರೆ. ಸೊ ಅದರಿಂದ ವಾರ್ ಸಿಚುವೇಶನ್ ಮತ್ತಷ್ಟು ಇಂಟೆನ್ಸಿಫೈ ಆಗೇ ಆಗುತ್ತೆ. ಹಾಗೆ ಯುಎಸ್ ಬೇಸಸ್ ಗಳನ್ನ ಕೂಡ ಇರಾನ್ ಟಾರ್ಗೆಟ್ ಮಾಡ್ತಿರೋದ್ರಿಂದ ಯುಎಸ್ ಆರ್ಮಿ ಕೂಡ ರಿಟಾಲಿಯೇಟ್ ಮಾಡಿದ್ರೆ ಈ ಒಂದು ವಾರ್ ಇನ್ನಷ್ಟು ಇಂಟೆನ್ಸಿಫೈ ಆಗ್ಬೋದು. ಸೊ ವಾರ್ ಇಂಟೆನ್ಸಿಫೈ ಆಗುತ್ತೆ ಅಂದ್ರೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಕೂಡ ಜಂಪ್ ಆಗುತ್ತೆ. ಅದು ಮಾರ್ಕೆಟ್‌ಗೆ ಇನ್ನಷ್ಟು ನೆಗೆಟಿವ್ ಆಗ್ತಾ ಹೋಗುತ್ತೆ. ಸೊ ಗ್ಲೋಬಲ್ ಎಕಾನಮಿಯ ಮೇಲೆ ಇಂಪ್ಯಾಕ್ಟ್ ಆಗ್ತದೆ ಅಂದಾಗ ಡಾಲರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ವಾರ್ ಸಿಚುವೇಶನ್ ಸ್ಟಾರ್ಟ್ ಆದಾಗ ಡಾಲರ್ ಪ್ರೈಸಸ್ ಸಡನ್ ಆಗಿ ಜಂಪ್ ಆಗುತ್ತೆ. ಅದು ಬೇರೆ ದೇಶಗಳ ಕರೆನ್ಸಿಯ ಮೇಲೆ ಇಂಪ್ಯಾಕ್ಟ್ ಅನ್ನ ತರುತ್ತೆ. ಆರ್‌ಬಿಐ ಸಾಕಷ್ಟು ಮೆಜರ್ಸ್ ಗಳನ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ ನಲ್ಲಿ ತಗೊಂಡಿದ್ರು. ಬಟ್ ಆ ಮೆಜರ್ಸ್ ಗಳು ಒಂದೇ ದಿನದಲ್ಲಿ ಡಿಸ್ಟ್ರಾಯ್ ಆಗ್ತಿರೋದು ಕಾಣಿಸ್ತಿದೆ. ಸೊ ವಾರ್ ಸಿಚುವೇಶನ್ಸ್ ಬಂದಿದೆ ಅಂದಾಗ ಕರೆನ್ಸಿ ಮತ್ತೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಕ್ರೂಡ್ ಆಯಿಲ್ ನ ಪ್ರೈಸಸ್ ಕೂಡ ಈಗ ಪ್ರತಿ ಬ್ಯಾರೆಲ್‌ಗೆ $100ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಕ್ರೂಡ್ ಪ್ರೈಸಸ್ ಜಂಪ್ ಆದ್ರೂ ಕೂಡ ಎಕಾನಮಿಯ ಮೇಲೆ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಕಾಣಿಸುತ್ತೆ. ಹಾಗೇನೆ ಆರ್‌ಬಿಐ ಮುಂದಿನ ಮೀಟಿಂಗ್ ನಲ್ಲಿ ಮತ್ತೆ ರೇಟ್ ಹೈಕ್ ಮಾಡುವಂತ ಯೋಚನೆ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಒಂದು ವಾರ್ ಎಂಡ್ ಆಗ್ಲೇಬೇಕಾಗುತ್ತೆ. ಎಂಡ್ ಆಗ್ಲಿಲ್ಲ ಅಂದ್ರೆ ಭಾರತದ ಎಕಾನಮಿಯ ಮೇಲೆ ಅದರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ತುಂಬಾನೇ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಕೂಡ ಪರ್ಸಿಸ್ಟ್ ಆಗ್ತಾ ಹೋಗ್ಬೋದು. 23,000 ಲೆವೆಲ್ ಏನಾದ್ರೂ ಬ್ರೇಕ್ ಆದ್ರೆ ನಿಫ್ಟಿಯಲ್ಲಿ ಇನ್ನೂ ಹೆಚ್ಚಿನ ವೀಕ್ನೆಸ್ ಬರ್ಬೋದು. ನಿಫ್ಟಿ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಮ್ಯಾಕ್ಸ್ ಹೆಲ್ತ್ ಕೇರ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ನ ಜಂಪ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಫಾರ್ಮಾ ಮತ್ತೆ ಹೆಲ್ತ್ ಕೇರ್ ಸೆಕ್ಟರ್ ನ ಸ್ಟಾಕ್ ಗಳು ಇವತ್ತು ಸ್ಟ್ರಾಂಗ್ ಆಗೇನೆ ಟ್ರೇಡ್ ಆಯ್ತು. ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದ್ರೂ ಕೂಡ ಸ್ಟ್ರಾಂಗ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಫಾರ್ಮಾಸ್ಯೂಟಿಕಲ್ ಸೆಕ್ರೆಟರಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಗೌರ್ಮೆಂಟ್ ಹೊಸ ಒಂದು ಸ್ಕೀಮ್ ನ ಬಗ್ಗೆ ಕೆಲಸ ಮಾಡ್ತಿದ್ದಾರೆ. ಸೊ ಯಾವ ರೀತಿಯಲ್ಲಿ ಡ್ರಗ್ ಕೆಪಾಸಿಟಿಯನ್ನ ಇಂಪ್ರೂವ್ ಮಾಡಿ ಅದನ್ನ ಲಾಂಗ್ ಟರ್ಮ್ ಗೆ ತಗೊಂಡೋಗ್ಬೋದು. ಅದರ ಬಗ್ಗೆ ಹೊಸ ಒಂದು ಮೆಜರ್ ಅಥವಾ ಸ್ಕೀಮ್ ಲಾಂಚ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಈ ಒಂದು ರೀಸನ್ ಇಂದ ಹೆಲ್ತ್ ಕೇರ್ ಫಾರ್ಮಾ ಸ್ಟಾಕ್‌ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸಾಕಷ್ಟು ಫಾರ್ಮಾ ಕಂಪನಿಗಳು ತಮ್ಮ ರಾ ಮೆಟೀರಿಯಲ್ಸ್ ಅನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾರೆ. ಸೊ ಅದರ ಒಂದು ಪ್ರೈಸ್ 20-30% ರೀಸೆಂಟ್ ಗ್ಲೋಬಲ್ ಕಂಡೀಷನ್ಸ್ ನಿಂದ ಜಾಸ್ತಿ ಆಗಿದೆ. ಬಟ್ ಗವರ್ಮೆಂಟ್ ಯಾವುದೇ ರೀತಿಯಲ್ಲಿ ಫಾರ್ಮಾ ಪ್ರಾಡಕ್ಟ್ ಪ್ರೈಸ್ ಅನ್ನ ಇನ್ಕ್ರೀಸ್ ಮಾಡೋ ಬಗ್ಗೆ ಈಗ ಆಲೋಚನೆ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ಮಟ್ಟಿಗೆ ಫಾರ್ಮಾ ಕಂಪನಿಗಳಿಗೆ ನೆಗೆಟಿವ್ ಆಗ್ಬೋದು. ಯಾಕೆಂದ್ರೆ ಫಾರ್ಮಾ ಕಂಪನಿಗಳು ಈ ಒಂದು ಲಾಸ್ ಅನ್ನ ತಗೊಳ್ತಾ ಹೋಗ್ಬೇಕಾಗತ್ತೆ. ಸೊ ನೋಡ್ಬೇಕಾಗತ್ತೆ ಯಾವ ರೀತಿ ಒಂದು ಸ್ಕೀಮ್ ಬರುತ್ತೆ. ಅದು ಯಾವ ರೀತಿಯಲ್ಲಿ ಫಾರ್ಮಾ ಕಂಪನಿಗಳಿಗೆ ಬೆನಿಫಿಟ್ ಆಗತ್ತೆ ಅಂತ. ಪವರ್ ಗ್ರಿಡ್ ಟೆಕ್ ಮಹೀಂದ್ರ ಕೂಡ ಇವತ್ತು ಪಾಸಿಟಿವ್ ಆಗೇನೆ ಟ್ರೇಡ್ ಆಗಿದೆ. ಬಿಇಎಲ್ ನಲ್ಲಿ ಕೂಡ 1% ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. ಸೊ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್‌ಗಳು ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಹಾಗೆ ನೆಸ್ಲೆನಲ್ಲಿ ಕೂಡ 1% ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ನೆಸ್ಲೆ 4 ಸ್ಟೆಪ್ ಗ್ರೋತ್ ಸ್ಟ್ರಾಟಜಿಯನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಒಂದು 4 ಸ್ಟ್ರಾಟಜಿಸ್ ಏನಿದೆ ಫೋಕಸ್, ಗ್ರೋತ್, ಎಫಿಷಿಯನ್ಸಿ ಮತ್ತೆ ಪೀಪಲ್. ಸೊ ಈ ಒಂದು ಸ್ಟ್ರಾಟಜಿ ಅನೌನ್ಸ್ ಆದ ರೀಸನ್ ಇಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಸ್ಟ್ರಾಟಜಿಸ್‌ಗಳು ಬರ್ತಾ ಇರುತ್ತೆ. ಅದನ್ನ ಕಂಪನಿಗಳು ಎಕ್ಸಿಕ್ಯೂಟ್ ಮಾಡಿ ಅದರಿಂದ ಒಳ್ಳೆ ರಿಸಲ್ಟ್ ಬಂದ್ರೆ ಸ್ಟಾಕ್ ಪ್ರೈಸ್ ನ ಮೊಮೆಂಟಮ್ ಸಸ್ಟೈನ್ ಆಗುತ್ತೆ. ಒಳ್ಳೆ ರಿಸಲ್ಟ್ ಅಂದ್ರೆ ಅವರ ಸೇಲ್ಸ್ ಮತ್ತೆ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗ್ತಾ ಹೋಗ್ಬೇಕಾಗತ್ತೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ವಿಪ್ರೋ ಇವತ್ತು ಟಾಪ್ ಲೂಸರ್ ಆಗಿತ್ತು. 8% ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಯೂಶಲಿ ಡಾಲರ್ ಸ್ಟ್ರಾಂಗ್ ಆದಾಗ ಐಟಿ ಸೆಕ್ಟರ್ ನ ಸ್ಟಾಕ್‌ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ಈಗ ಐಟಿ ಸೆಕ್ಟರ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ.
ಸೊ ವಿಪ್ರೋನಲ್ಲಿ ವೀಕ್ನೆಸ್ ಬರೋದಕ್ಕೆ ಒಂದು ರೀಸನ್ ಬೈಬ್ಯಾಕ್ ಆಗಿರುತ್ತೆ. ಬೈಬ್ಯಾಕ್ ರೆಕಾರ್ಡ್ ಡೇಟ್ ಎಂಡ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆಗಿದೆ. ಸೊ ಬೈಬ್ಯಾಕ್‌ನ ರೀಸನ್‌ನಿಂದ ಸಾಕಷ್ಟು ಜನ ಶೇರ್ಸ್‌ಗಳನ್ನ ಪರ್ಚೇಸ್ ಮಾಡ್ತಿದ್ರು. ಆ ರೆಕಾರ್ಡ್ ಡೇಟ್ ಫೈನಲ್ ಆದ್ಮೇಲೆ ಈಗ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಪ್ರೆಷರ್ ಕಡಿಮೆ ಆಗಿದೆ. ಸೊ ಜಿಯೋ ಫಿನಾನ್ಷಿಯಲ್ಸ್ ಕೂಡ 3% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಎಟರ್ನಲ್‌ನಲ್ಲಿ ಕೂಡ 3%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಕೇವಲ ಎಟರ್ನಲ್ ಮಾತ್ರ ಅಲ್ಲ, ಏಷ್ಯನ್ ಪೇಂಟ್ಸ್, ಬಿಪಿಸಿಎಲ್, ಇಂಡಿಗೋ ಸೊ ಯಾವೆಲ್ಲ ಕಂಪನಿಗಳು ಕ್ರೂಡ್ ಆಯಿಲ್‌ನ ರಾ ಮೆಟೀರಿಯಲ್ ಆಗಿ ಬಳಸ್ತಾರೆ ಅಥವಾ ಕ್ರೂಡ್ ಆಯಿಲ್‌ನ ಮೇಲೆ ಡಿಪೆಂಡೆನ್ಸಿಯನ್ನ ಹೊಂದಿದ್ದಾರೆ, ಆ ಸ್ಟಾಕ್‌ಗಳಲ್ಲಿ ವೀಕ್ನೆಸ್ ಕಾಣಿಸಿದೆ. ಸೊ ಇದೊಂದು ಆಟೋಮ್ಯಾಟಿಕ್ ಸಿನಾರಿಯೋ ಆಗಿದೆ. ಸೊ ಯಾವಾಗ ವಾರ್ ಸಿಚುಯೇಷನ್ಸ್ ಇಂಟೆನ್ಸಿಫೈ ಆಗುತ್ತೆ, ಕ್ರೂಡ್ ಪ್ರೈಸಸ್ ಜಂಪ್ ಆಗುತ್ತೆ, ಆಗ ಕ್ರೂಡ್ ಸೆನ್ಸಿಟಿವ್ ಸ್ಟಾಕ್‌ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಮತ್ತೆ ಶಾಂತಿ ಮಾತುಕತೆ ಆದಾಗ ಈ ಸ್ಟಾಕ್‌ಗಳು ಗೇನ್ ಆಗ್ತಾ ಹೋಗುತ್ತೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಕೂಡ 3% ಅರೌಂಡಲ್ಲಿ ಕರೆಕ್ಟ್ ಆಯಿತು. ಹಿಂಡಾಲ್ಕೋನಲ್ಲಿ ಕೂಡ 3% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿ ಮೆಟಲ್ ಇಂಡೆಕ್ಸ್‌ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಯುಎಸ್ ಫೆಡ್ ಮುಂದಿನ ಒಂದು ಮೀಟಿಂಗ್‌ನಲ್ಲಿ ರೇಟ್ ಹೈಕ್ ಮಾಡಬಹುದು ಅನ್ನುವಂಥ ಒಂದು ಎಕ್ಸ್‌ಪೆಕ್ಟೇಷನ್ ಇದೆ. ಅದಕ್ಕೆ ರೀಸನ್ ರೀಸೆಂಟ್ ಆಗಿ ಬಂದಂತ ಯುಎಸ್‌ನ ಜಾಬ್ ಡೇಟಾ ಆಗಿರುತ್ತೆ. ಒಂದು ಸ್ಟ್ರಾಂಗ್ ಜಾಬ್ ಡೇಟಾ ಬಂದಿದೆ. ಸೊ ಎಕಾನಮಿ ಸುಧಾರಿಸ್ತಿದೆ ಅಂತ ರೇಟ್ ಹೈಕ್ ಆಗುವಂತ ಚಾನ್ಸಸ್‌ಗಳು ಇರುತ್ತೆ. ಇದು ಐಟಿ ಸೆಕ್ಟರ್‌ನ ಕಂಪನಿಗಳಿಗೆ ನೆಗೆಟಿವ್ ಆಗ್ಬೋದು. ಈ ಒಂದು ನ್ಯೂಸ್‌ನಿಂದಾನೇ ಕರೆನ್ಸಿ ಸ್ಟ್ರಾಂಗ್ ಆಗ್ತಿದ್ರೆ ಅಂದ್ರೆ ಡಾಲರ್ ಸ್ಟ್ರಾಂಗ್ ಆಗ್ತಿದ್ರು ಕೂಡ ಐಟಿ ಸೆಕ್ಟರ್‌ನ ಸ್ಟಾಕ್‌ಗಳಲ್ಲಿ ವೀಕ್ನೆಸ್ ಬಂದಿದೆ. ರೇಟ್ ಹೈಕ್ಸ್ ಯೂಶುವಲಿ ಐಟಿ ಕಂಪನಿಗಳಿಗೆ ನೆಗೆಟಿವ್ ಆಗುತ್ತೆ. ಸೊ ರೇಟ್ ಹೈಕ್ಸ್ ಬಂದಾಗ ಸಾಕಷ್ಟು ಕಂಪನಿಗಳು ಲೋನ್ಸ್‌ಗಳನ್ನ ಹೆಚ್ಚಾಗಿ ತಗೊಳ್ಳೋದಿಲ್ಲ. ಅದರಿಂದ ಐಟಿ ಸೆಕ್ಟರ್‌ಗೆ ಪ್ರಾಜೆಕ್ಟ್ಸ್ ಏನ್ ಬರುತ್ತೆ ಅದೆಲ್ಲೋ ಒಂದ್ ಕಡೆ ಕಡಿಮೆ ಆಗ್ಬೋದು ಅನ್ನುವಂಥ ಎಕ್ಸ್‌ಪೆಕ್ಟೇಷನ್ ಇರುತ್ತೆ. ಬಟ್ ರಿಯಲ್ ಟೈಮ್‌ನಲ್ಲಿ ಆ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ. ಆ ರೀತಿಯ ಅಸಂಪ್ಷನ್ಸ್‌ಗಳಿಂದ ಐಟಿ ಸ್ಟಾಕ್‌ಗಳಲ್ಲಿ ಕರೆಕ್ಷನ್ ಬರುತ್ತೆ. ಹಾಗೆ ಗ್ಲೋಬಲಿ ಮೆಟಲ್ ಪ್ರೈಸಸ್ ಕೂಡ ಫಾಲ್ ಆಗ್ತಿರೋದ್ರಿಂದ ನಿಫ್ಟಿ ಮೆಟಲ್ ಇಂಡೆಕ್ಸ್‌ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ವಾರ್ ಸಿಚುಯೇಷನ್ಸ್ ಮತ್ತೆ ಸ್ಟಾರ್ಟ್ ಆದ್ರೆ ಟ್ರಾನ್ಸ್‌ಪೋರ್ಟೇಷನ್ ರಿಸ್ಕ್ ಬರುತ್ತೆ. ಅದು ಮೆಟಲ್ ಸೆಕ್ಟರ್‌ಗೆ ಇನ್ನಷ್ಟು ನೆಗೆಟಿವ್ ಆಗ್ಬೋದು. ಸೊ ಎಚ್‌ಎಎಲ್ ಸ್ಟಾಕ್ ಪ್ರೈಸ್‌ನಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಸೈಡ್ ನೋಡೋದಕ್ಕೆ ಸಿಕ್ತು. ಸೊ ರೀಸೆಂಟ್ ಆಗಿ ತೇಜಸ್ ಡೆಲಿವರಿ ರಿಲೇಟೆಡ್ ನೆಗೆಟಿವ್ ನ್ಯೂಸ್ ಎಚ್‌ಎಎಲ್‌ನಲ್ಲಿ ಬಂದಿತ್ತು. ಸೊ ಗವರ್ನಮೆಂಟ್ ಒಂದು ಡೆಲಿವರಿ ಡೇಟ್ ಅನ್ನ ಕೊಟ್ಟಿದ್ರು. ಆ ಒಂದು ಟೈಮ್‌ನಲ್ಲಿ ಎಚ್‌ಎಎಲ್ ಡೆಲಿವರಿಯನ್ನ ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆಮೇಲೆ ಕೆಲವೊಂದಿಷ್ಟು ನ್ಯೂಸ್‌ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಎಚ್‌ಎಎಲ್ ಈ ತೇಜಸ್ ಏರ್‌ಕ್ರಾಫ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಂಜಿನ್ ಅನ್ನ ಜಿಇ ಏರೋಸ್ಪೇಸ್‌ನಿಂದ ಪಡ್ಕೋತಾರೆ. ಸೊ ಆ ಒಂದು ಡೆಲಿವರಿ ಡಿಲೇ ಆಗಿರೋದ್ರಿಂದ ತೇಜಸ್ ಏರ್‌ಕ್ರಾಫ್ಟ್ ಡೆಲಿವರಿ ಡಿಲೇ ಆಗ್ತಿದೆ ಅನ್ನುವಂಥ ರಿಪೋರ್ಟ್ಸ್ ಬಂತು. ಈಗ ಗವರ್ನಮೆಂಟ್ ಹೊಸ ಒಂದು ಡೆಲಿವರಿ ಟೈಮ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಫೈನಾನ್ಷಿಯಲ್ ಇಯರ್‌ನ ಕೊನೆ ವೇಳೆಗೆ ಅಂದ್ರೆ 2027ರ ಮಾರ್ಚ್‌ನ ವೇಳೆಗೆ ಡೆಲಿವರಿ ಎಕ್ಸ್‌ಪೆಕ್ಟೆಡ್ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಆ ಒಂದು ಟೈಮ್ ಲೈನ್‌ನಲ್ಲಿ ಎಚ್‌ಎಎಲ್ ಡೆಲಿವರಿಯನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಎಕ್ಸ್‌ಟೆನ್ಷನ್ ಸಿಕ್ಕಿರೋದು ಎಚ್‌ಎಎಲ್‌ಗೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗ್ಬೋದು. ಸೊ ರಾಜೇಶ್ ಎಕ್ಸ್‌ಪೋರ್ಟ್‌ನಲ್ಲಿ ಲೋವರ್ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತದೆ. ಸೊ ರಾಜೇಶ್ ಎಕ್ಸ್‌ಪೋರ್ಟ್ಸ್ 2021ರಿಂದ 2025ರ ಫೈನಾನ್ಷಿಯಲ್ ಇಯರ್. ಸೊ 5 ಫೈನಾನ್ಷಿಯಲ್ ಇಯರ್‌ಗಳಲ್ಲಿ ಏನು ರೆವೆನ್ಯೂನ ಡಿಕ್ಲೇರ್ ಮಾಡಿದ್ರು ಹತ್ತತ್ರ 15.15 ಲಕ್ಷ ಕೋಟಿಯ ರೆವೆನ್ಯೂ. ಅದರಲ್ಲಿ ಕೆಲವೊಂದಿಷ್ಟು ಫ್ರಾಡ್ ಆಕ್ಟಿವಿಟೀಸ್ ಇನ್ವಾಲ್ವ್ ಆಗಿದೆ ಅನ್ನುವಂಥ ರಿಪೋರ್ಟ್ಸ್ ನೋಡೋದಕ್ಕೆ ಸಿಕ್ಕಿದೆ. ಅದ್ರ ಬಗ್ಗೆ ಸೆಬಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ರೆವೆನ್ಯೂಸ್ ಏನ್ ಹೆಚ್ಚಾಗಿ ಡಿಕ್ಲೇರ್ ಆಯ್ತು ಅದೆಲ್ಲ ಕೂಡ ಇವರ ಸಬ್ಸಿಡರಿ ಕಂಪನಿ ಸ್ವಿಸ್ ಬೇಸ್ಡ್ ಕಂಪನಿಯ ರೆವೆನ್ಯೂಸ್ ಆಗಿರುತ್ತೆ. ಸೊ ಆ ಒಂದು ರೆವೆನ್ಯೂಸ್ ಡಿಕ್ಲೇರ್ ಏನಾಗಿದೆ ಅದಕ್ಕೆ ಸರಿಯಾದ ಆಡಿಟಿಂಗ್ ಇಲ್ಲ, ಅಕೌಂಟ್ಸ್ ಮೇಂಟೈನ್ ಆಗಿಲ್ಲ. ಸೊ ಅದ್ರ ಬಗ್ಗೆ ಸೆಬಿ ಈಗ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಸೊ ಇದೊಂದು ಸೀರಿಯಸ್ ಪ್ರಾಬ್ಲಮ್ ಕೂಡ ಆಗ್ಬೋದು. ಆಲ್ರೆಡಿ ಸ್ಟಾಕ್ ಪ್ರೈಸ್ ಅನ್ನ ನೀವು ಅಬ್ಸರ್ವ್ ಮಾಡಿದಾಗ ಕಳೆದ 2.5 ವರ್ಷಗಳಲ್ಲಿ ಸ್ಟಾಕ್ ಪ್ರೈಸ್ ನಲ್ಲಿ ಕಂಟಿನ್ಯೂಸ್ ಫಾಲ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ರೀತಿಯ ಇರ್ರೆಗ್ಯುಲಾರಿಟಿ ಪ್ರೂವ್ ಆದ್ರೆ ರಾಜೇಶ್ ಎಕ್ಸ್‌ಪೋರ್ಟ್ಸ್ ಕಂಪ್ಲೀಟ್ ಆಗಿ ಬ್ಯಾಂಕ್ರಪ್ಟ್ ಆಗ್ಬೋದು. ಹಾಗೆ ಸೆಬಿ ಸಾಕಷ್ಟು ಪೆನಾಲ್ಟಿಯನ್ನ ಹಾಕ್ಬೋದು. ಆಲ್ರೆಡಿ ಇವರ ಎಂಡಿ ಮೇಲೆ ಆಕ್ಷನ್ ಅನ್ನ ಸೆಬಿ ತಗೊಂಡಿದ್ದಾರೆ. ಅವರನ್ನ ಸ್ಟಾಕ್ ಮಾರ್ಕೆಟ್ ನಿಂದ ಬ್ಯಾನ್ ಕೂಡ ಮಾಡಿದ್ದಾರೆ. ಬಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬರಬೇಕಾಗುತ್ತೆ. ಆಗಷ್ಟೇ ನಮಗೆ ಕ್ಲಾರಿಟಿ ಸಿಗುತ್ತೆ. ಬಟ್ ಅಷ್ಟರಲ್ಲಿ ಸ್ಟಾಕ್ ಪ್ರೈಸ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಎಲ್‌ಐಸಿನಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಕೂಡ ರಾಜೇಶ್ ಎಕ್ಸ್‌ಪೋರ್ಟ್‌ನಲ್ಲಿ 700 ಕೋಟಿ ಅಮೌಂಟ್‌ನ ಅರೌಂಡಲ್ಲಿ ಇನ್ವೆಸ್ಟ್‌ಮೆಂಟ್ ಅನ್ನ ಮಾಡಿದ್ದಾರೆ. ಆ ಒಂದು ಇನ್ವೆಸ್ಟ್‌ಮೆಂಟ್ ಕೂಡ ರಿಸ್ಕ್‌ನಲ್ಲಿ ಇದೆ. ಇಎಂಎಸ್ ಲಿಮಿಟೆಡ್‌ಗೆ 103 ಕೋಟಿಯ ಆರ್ಡರ್ ಯುಪಿ ಜಲ್ ನಿಗಮ್‌ನ ಕಡೆಯಿಂದ ಸಿಕ್ಕಿದೆ. ಈ ನ್ಯೂಸ್‌ನಿಂದ ಸ್ಟಾಕ್ 11% ನಷ್ಟು ಜಂಪ್ ಆಯ್ತು. ಸೊ ಈ ರೀತಿಯ ಸಣ್ಣ ಸಣ್ಣ ಆರ್ಡರ್‌ಗಳು ಕೂಡ ಲಾಂಗ್ ಟರ್ಮ್‌ಗೆ ಬೆನಿಫಿಷಿಯಲ್ ಆಗಿರುತ್ತೆ. ಆದ್ರಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಸೊ ಗೋಲ್ಡ್ ಫಿನಾನ್ಷಿಯಲ್ ಕಂಪನಿಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ವಾರ್ ಸಿಚುಯೇಷನ್ಸ್‌ನಿಂದ ಗೋಲ್ಡ್ ಪ್ರೈಸಸ್ ಡ್ರಾಪ್ ಆಯ್ತು. ಅದರ ಒಂದು ಇಂಪ್ಯಾಕ್ಟ್ ಮುಥೂಟ್ ಫಿನಾನ್ಸ್, ಮಣಪ್ಪುರಂ ಫಿನಾನ್ಸ್ ಸ್ಟಾಕ್‌ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ.
ಡೆವಲಪ್ಮೆಂಟ್ ಇಂಜಿನಿಯರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಸೊ ಮೇ ತಿಂಗಳ ಆರ್ಡರ್ ಬುಕ್ ಅಪ್ಡೇಟ್ ಅನ್ನ ಕಂಪನಿ ಪ್ರೊವೈಡ್ ಮಾಡಿದ್ದಾರೆ. ಮೇ ತಿಂಗಳು ಒಂದರಲ್ಲೇ 2433 ಕೋಟಿಯಷ್ಟು ಕ್ಲೋಸಿಂಗ್ ಆರ್ಡರ್ ಬುಕ್ ಡಿಕ್ಲೇರ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಆ ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಒಂದು ತಿಂಗಳಲ್ಲಿ ಆಲ್ಮೋಸ್ಟ್ 630 ಕೋಟಿಯಷ್ಟು ಆರ್ಡರ್ ಕಂಪನಿಗೆ ಸಿಕ್ಕಿದೆ. 1900 ಕೋಟಿಯ ಅರೌಂಡ್ ಅಲ್ಲಿ ಆರ್ಡರ್ ಬುಕ್ ಇತ್ತು, ಅದು 2500 ಕೋಟಿ ಅರೌಂಡ್ಗೆ ರೀಚ್ ಆಗಿದೆ. ರೈಲ್ಟೆಲ್ ಕೂಡ 82 ಕೋಟಿಯ ಒಂದು ಆರ್ಡರ್ ನ ಪಡ್ಕೊಂಡಿದ್ದಾರೆ. ಈ ಒಂದು ನ್ಯೂಸ್ ನಿಂದ ಸ್ಟಾಕ್ ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಓಪನ್ ಆದ್ರೂ ಕೂಡ ಮಾರ್ಕೆಟ್ ವೀಕ್ನೆಸ್ ನ ರೀಸನ್ ನಿಂದ ಕರೆಕ್ಟ್ ಆಗಿದೆ. ಬಟ್ ಆರ್ಡರ್ಸ್ ಖಂಡಿತವಾಗ್ಲೂ ಪಾಸಿಟಿವ್ ಆಗುತ್ತೆ. ಐಪಿಒಗಳ ವಿಚಾರಕ್ಕೆ ಬಂದಾಗ ಸಿಎಂಆರ್ ಗ್ರೀನ್ ಟೆಕ್ನಾಲಜೀಸ್ ಐಪಿಒ ಅಲಾಟ್ಮೆಂಟ್ ಡೇಟ್ ಇವತ್ತು ಆಗಿರುತ್ತೆ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಲಾಟ್ಮೆಂಟ್ ಕನ್ಫರ್ಮ್ ಆಗ್ಬೋದು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 70 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತದೆ. 5500 ರೂಪಾಯಿವರೆಗೂ ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ ನ ಮೇಲೆ ಇರುತ್ತೆ. ಸೊ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೆಕ್ಸಗನ್ ನ್ಯೂಟ್ರಿಷನ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 6 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಎಚ್&ಐ ಕ್ಯಾಟಗರಿಯಲ್ಲಿ ಕೂಡ 7 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ ಬಂದಿದೆ. ಬಟ್ QIBs ಇನ್ನೂ ಕೂಡ ಹೆಚ್ಚಾಗಿ ಅಪ್ಲಿಕೇಶನ್ಸ್ ಅನ್ನ ಹಾಕಿಲ್ಲ. ನಾಳೆ ಜೂನ್ 9 ಕೊನೆ ದಿನ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. 12 ರೂಪಾಯಿ ಅರೌಂಡಲ್ಲಿ ಇದ್ದಂಥ GMP ಈಗ 7 ರೂಪಾಯಿಗೆ ಫಾಲ್ ಆಗ್ತದೆ. ಪ್ರತಿ ಲಾಟ್ನ ಮೇಲೆ 2300 ರೂಪಾಯಿಯ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇವತ್ತು ಕಾಣಿಸ್ತಿದೆ. ನಾಳೆ QIB ಕಡೆಯಿಂದ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬಂದ್ರೆ ಪ್ರೀಮಿಯಂ ಇನ್ಕ್ರೀಸ್ ಆಗುತ್ತೆ. ಸೊ ನಾಳೆ ಮಧ್ಯಾಹ್ನ 2 ಗಂಟೆ ಅರೌಂಡಲ್ಲಿ 10 ರೂಪಾಯಿ ಅರೌಂಡಲ್ಲಿ ಪ್ರೀಮಿಯಂ ಕಾಣಿಸಿದ್ರೆ ಆಗ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದು. ಅಲಾಟ್ಮೆಂಟ್ ನ ಚಾನ್ಸಸ್ ಕಡಿಮೆ ಇರುತ್ತೆ, ಬಟ್ ಸ್ಟಿಲ್ ಒಂದು ರಿಸ್ಕ್ ಅನ್ನ ತಗೊಂಡು ಅಪ್ಲಿಕೇಶನ್ಸ್ ಹಾಕ್ಬೋದಾಗುತ್ತೆ. ಸೊ ಒಳ್ಳೆ ಒಂದು ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೋಬಹುದು. ಬಟ್ 2 ಪಾಯಿಂಟ್ ಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ. QIB ಸಬ್ಸ್ಕ್ರಿಪ್ಷನ್ 15-20 ಟೈಮ್ ನ ಮೇಲೆ ಆಗ್ಬೇಕಾಗುತ್ತೆ. ಹಾಗೇನೆ ಒಳ್ಳೆ ಒಂದು GMP ಅಂದ್ರೆ 10 ರೂಪಾಯಿಯ ಪ್ರೀಮಿಯಂ ಇರಬೇಕು, ಆಗ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.